ಹಿರಿಯೂರು ತಾಲೂಕು ಉಡವಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂತ ಕಟ್ಟೆಗೊಳೆ ಗ್ರಾಮದಲ್ಲಿ ಈಗ 53 ವರ್ಷ ಆಗಿದೆ ನಾವು ಬಂದಿಲ್ಲಿಗೆ. ಯಾವ್ದೊಂದು ಪೌರತ್ವ ನಮಗ್ ಕೊಟ್ಟಿಲ್ಲ. ಯಾವ ಪೌರತ್ವ ಕೊಟ್ಟೈತೆ ಸರ್ಕಾರ ಅಂದ್ರೆ ಓಟಿನ ಒಂದ್ ಕೊಟ್ಟೈತಿ. ಎಲೆಕ್ಷನ್ ಬಂದಾಗ ಇಲ್ಲಿ ಬರ್ತಾರೆ, ಎಲೆಕ್ಷನ್ ಬಂದಾಗ ಇಲ್ಲಿ ಬರ್ತಾರೆ ಎಲ್ಲಾ ಅಧಿಕಾರಿಗಳು ಬಂದು ಬರೀ ಎಲ್ಲ ಸೇರ್ಕೇಳ್ರಿ ಅಂತಾರೆ. ಈ ದೇವಸ್ಥಾನದ ಮುಂದೆ, ಇದೇ ದೇವಿ ದೇವಸ್ಥಾನದ ಮುಂದೆ ಕುತ್ಕೊಂಡು ಎಲ್ಲ ಹಣೆ ಪ್ರಮಾಣ ಭಾಷೆ ಮಾಡ್ತಾರೆ. ನಾವು ಕರೆಂಟ್ ಕೊಟ್ವಿ, ಬೆಳಕು ಕೊಟ್ವಿ, ರೋಡ್ ಕೊಟ್ವಿ, ಎಲ್ಲಾದ್ರೂ ಕೊಟ್ವಿ ನಿಮ್ ಮನೆ ಬಾಗಿಲಿಗೆ ಅಂತ. ಹಂಗ ಹೇಳಿ ಸುಳ್ಳು ಹೇಳಿ ಈ ದೇವಸ್ಥಾನವೇ ಆಳ್ಬಿದ್ದೋಗೈತಿ. ಇಡೀ ತಾಲೂಕಿನ ಎಲ್ಲ ಅಧಿಕಾರಿಗಳು ಬಂದು ಬರೀ ಸುಳ್ಳು ಸುಳ್ಳು ಸುಳ್ಳು. ಇವತ್ತು ನಾವು ಸಾಯ ಪರಿಸ್ಥಿತಿಯಾಗಿದ್ವಿ. ಕುಡಿಯೋ ನೀರಿಗೆ ಸಮಸ್ಯೆ, ಹಳ್ಳದ ನೀರು ಕುಡಿಬೇಕು. ವಯಸ್ಸೋದರೆಲ್ಲ ಹೋಗಿ ಹಳ್ಳಕ್ಕೆ ಹೋಗಿ ನೀರು ಕುಡಿದು ಇವತ್ತು ಆರೋಗ್ಯದಲ್ಲಿ ಏರುಪೇರು ಆಗಿದೆ. ಕೈಲಾಗದವ್ರು ನೋಡಿ ಬಂದು ನಾವು ಇಲ್ಲಿ ಸೇರ್ಕೊಂಡು ನಮಗೇನು ಸೌಲಭ್ಯ ಇಲ್ಲ. ಕುಡಿಯೋ ನೀರಿಂದು, ಹುಡುಗರದು, ಮಕ್ಕಳದು ಕೈ ಕಾಲು ಎಲ್ಲ ಬಿದ್ದೋಗ್ಯಾವ. ಇಲ್ಲಿ ಬಂದ ಮೇಲೆ ಏನೇನ್ ಸೌಲಭ್ಯ ಇಲ್ಲ ಸ್ವಾಮಿ. ನೋಡ್ರಿ ನೀವನ ಒಂದಿಟ್ಟು ಕನಕರ ತೋರಿಸಿ ಒಂದಿಟ್ಟು ಏನನ ಮಾಡ್ಕೊಡ್ರಿ ನಮಗೆ. ಆದ್ರೆ ನಾವ್ ಇಲ್ಲಿಗೆ ಹೋಗಲ್ಲ. ಇಲ್ಗಾಲ 2 ಕಾಲು ಮಾರ್ ಹೋಗೈತೆ. ನಮ್ಮ ಆಬಾದ್ ಹೋದ್ರು ತಿರ್ಗ ನಮ್ ಗಂಡ ಸಾಕು. ನಾವು ಆಗಲ್ಲ ಸ್ವಾಮಿ, ಪರಿಹಾರ ಕೊಡ್ರಿ. ನೇನ್ ಹೇಳೋಣ ಸ್ವಾಮಿ, ಏನೇನು ಮಾಡಲ್ಲ. ಏನೇನು ಮಾಡಲ್ಲ. ನಾನ್ ಬಂದಿದ್ದೀನಿ, ನಾವ್ ಕೊಡ್ತೀವಿ ಅಂತ ಬರ್ತಾರೆ. 101 ಜನ ಬರ್ತಾರೆ. ಯಾರು ಇಲ್ಲ. ಅವ್ರಿಗೆ ಹೋಗಿ ಕಾಕ ಹಾಕ್ಸ್ಕೊಂತಾರೆ. ಮಾಡಿದ್ರು ಬೆಳಕಿಲ್ಲ, ಏನಿಲ್ಲ. ನಮ್ಮ ಹೆಸರು ಗವಿರಂಗಪ್ಪ ಅಂತ. ನಾವು 50-60 ವರ್ಷದಿಂದಲೂ ಇಲ್ಲಿ ಕಾಡಿನ ವಾಸ ಮಾಡ್ಕೊಂಡಿದೀವಿ. ನಮಗೆ ಯಾವುದೇ ಕಾರಣಕ್ಕೂ ರಸ್ತೆ, ಇಲ್ಲಿ ರಾಜೀವ್ ಗಾಂಧಿ ಸ್ಕೀಮ್ನ ರಸ್ತೆ ಆಗಿತ್ತು. ರಸ್ತೆನೂ ಮಾಡ್ಲಿಲ್ಲ. ಫಾರೆಸ್ಟ್ ಗಡಿಗೆ ಬಂದು ಅಲ್ಲೇ ವಾಪಸ್ ಅಲ್ಲಿಗೆ ನಿಲ್ಸಿರು. ಆಮೇಲೆ ಕರೆಂಟ್ ಮೆಟೀರಿಯಲ್ಸ್ ಎಲ್ಲ ಬಂದು ಬಿದ್ದಿತ್ತು ಇಲ್ಲಿಗೆ. ಕರೆಂಟ್ನು ಕೂಡ ಸರ್ಕಾರದಿಂದ ಆಗಿರೋದ ನಿಲ್ಸಿದ್ರು. 1 ಎಕರೆ ಶಾಲೆಗೆ ಶಾಂಕ್ಷನ್ ಆಯ್ತು. 4 ಎಕರೆ ಗ್ರಾಮ ಠಾಣಕ್ಕೆ ಶಾಂಕ್ಷನ್ ಆಯ್ತು. ಅದನ್ನು ಕೂಡ ಸರ್ವೆ ಮೋಜಮ್ದಾರರು ಬಂದು ಮೋಜಣಿ ಕಾರ್ಯಕ್ಕೆ ಬಂದಾಗ ಫಾರೆಸ್ಟ್ನವರು ನಮಗೆ ಏನ್ ಮಾಡೋದು ಬಿಡ್ಲಿಲ್ಲ. ನೋಟಿಸ್ ಹಾಕಿ ಅಧಿಕಾರಿಗಳಿಗೆ ಇದನ್ನ ಆಗದಂಗೆ ಕ್ಯಾನ್ಸಲ್ ಮಾಡಿ ನಿಲ್ಸಿದ್ರು. ನಾವು ಅಂದಿನಿಂದಲೂ ನಾವು ಕುಡಿಯಕ್ಕೆ ನೀರಿಲ್ದಲೆ, ಬೆಳಕಿಲ್ದಲೆ, ರಸ್ತೆ ಇಲ್ದಲೆ ಇಷ್ಟು ಇಂಥ ಕಾಡಿನಾಗ ವಾಸ ಮಾಡ್ಕೊಂಡಿದೀವಿ. ದಯಮಾಡಿ ನಮಗೆ ಈ ಗೋವಿಂದ ಕಾರಜೋಳ ಮೊನ್ನೆ ಭೇಟಿ ಆದಾಗ ಎಲ್ಲ ಅಧಿಕಾರಿಗಳನ್ನು ಕರೆಸಿ, ನಮ್ಮ ಗ್ರಾಮಸ್ಥರನ್ನು ಕರೆಸಿ ಇವರಿಗೆ ಅರ್ಜೆಂಟ್ ಫಸ್ಟ್ ನೀವು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ರಸ್ತೆ, ನೀರು, ಬೆಳಕು, ಮಕ್ಕಳಿಗೆ ಅಲ್ಲಿ ನೀರಿಲ್ದ ಸತ್ತೋಗ್ತವೆ. ಮುಂದೆ ಕಷ್ಟ ಆಗತ್ತೆ. ಹಾಸ್ಪಿಟ್ಲಿಗೆ ಹೋಗಕ್ಕೆ ಮಕ್ಕಳಿಗೆ, ವೃದ್ಧರಿಗೆ, ಬಸರಿ ಬಾಣ್ತರಿಗೆಲ್ಲ ಕಷ್ಟ ಆಗತ್ತೆ. ಫಸ್ಟ್ ಅದನ್ನೆಲ್ಲ ನೋಡಿ ನೀವು ಮಾಡ್ರಿ ಅಂತ ಅಧಿಕಾರಿಗಳು ಕರೆಸಿ ಅಷ್ಟೊಂದು ಹೇಳಿದ್ದಾರೆ. ಅಧಿಕಾರಿಗಳು ಅವರು ಹೇಳಿದ ಮೇಲೂ ಕೂಡ ಯಾರು ಬಂದಿಲ್ಲ. ಮುಂದೆ ಆದ್ರೂ ಕೂಡ ನಮಗೆ ಬಂದು ಇದನ್ನ ಭೇಟಿ ಮಾಡಿ ಅಧಿಕಾರಿಗಳು ಸರ್ಕಾರದಿಂದ ಯಾವ ನಮ್ಗೆಲ್ಲಾ ಸೌಲಭ್ಯವನ್ನು ಮಾಡಿಕೊಡ್ಬೇಕು ಅಂತ ನಾವು ದಯಮಾಡಿ ಕೇಳ್ಕೊಂತ. ಕತ್ತೇಹೊಳೆ ಎಂಬ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಇರುವ ಕತ್ತೇಹೊಳೆ ಎಂಬ ಗ್ರಾಮದ ಒಬ್ಬ ಯುವಕ. ನಾನು ನನ್ನ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನನ್ನ ಡಿಗ್ರಿ ಶಿಕ್ಷಣಕ್ಕೆ ನಿಲ್ಲಿಸಿ, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಮತ್ತೆ ಇಲ್ಲಿಂದ ಓಡಾಡ್ಲಿಕ್ಕೆ ಸಮಸ್ಯೆ ಇರೋದ್ರಿಂದ ನನ್ನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ನಮ್ಮ ತಾತ ಮುತ್ತಾತನ ಕಾಲದಿಂದ 2 ಎಕರೆ ಇಲ್ಲೇ ಪಕ್ಕ ಒಂದು 4-5 ಕಿಲೋಮೀಟರ್ ಹಳ್ಳಿಯಿಂದ ಬಂದು 1-2-3 ಎಕರೆ ಸ್ವಾಧೀನವಾಗಿ ಮಾಡ್ಕೊಂಡಿದ್ರು ನಮ್ಮ ತಾತ. ಅವರು ಈಗ ಫುಲ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅವರು ವಯಸ್ಸಾಗಿದೆ. ಈಗ ನಾವು ಅವ್ರ ಕಾಲದಲ್ಲೂ ಆಗಿಲ್ಲ, ಇಲ್ಲೂ ಆಗಿಲ್ಲ. ನಮ್ಗೆ ಹೊಲ ಹೆಸರಿಗಾಗೋದು ಇರ್ಲಿ. ಈಗ ಮೂಲಭೂತ ಸೌಕರ್ಯ ಏನು ಸರ್ಕಾರದಿಂದ ಬರಬೇಕು, ಬೆಳಕು, ರಸ್ತೆ, ಶಾಲೆ, ಶೌಚಾಲಯ, ಚರಂಡಿ, ದೇವಸ್ಥಾನ ಇದೇ ಸಿಕ್ಕಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅವರು ಬರ್ತಾರೆ ಓಟ್ ಕೇಳಲಿಕ್ಕೆ, MLA ಎಲೆಕ್ಷನ್ ಅವರು ಬರ್ತಾರೆ, MP ಎಲೆಕ್ಷನ್ ಅವರು ಫಸ್ಟ್ ಬರ್ತಾರೆ. ಆದ್ರೆ ಯಾರು ಕೂಡ ಇಲ್ಲಿವರೆಗೂ, ಉದಾಹರಣೆ ಹೇಳ್ಬೇಕಂದ್ರೆ ನಾವ್ ಇದಿ ಹೋಗ್ರಿ, ನಾವ್ ಮಾಡ್ಕೊಡ್ತೀವಿ ಹೋಗ್ರಿ ಅಂತಾರೆ. ಕ್ಯಾನ್ವಾಸಿಗೆ ಬಂದಾಗ ಕ್ಯಾನ್ವಾಸಿಗೆ ಬಂದವರು ಸರ್ ಮತ್ತೆ ಬರೋದು ನೆಕ್ಸ್ಟ್ ಎಲೆಕ್ಷನ್ ಕ್ಯಾನ್ವಾಸಿಗೆ ಮಾತ್ರನೇ ಬರೋದು. ಮತ್ತೆ ಅಲ್ಲಿವರೆಗೂ ಈ ಕಡೆ ತಲೆನೂ ಕೂಡ ಹಾಕಿ ಬರೋದಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸ್ವತಂತ್ರ ಇಲ್ಲದೆ ಇರೋ ಹಳ್ಳಿ ನಮ್ ದೇಶದಲ್ಲಿ ಎಷ್ಟೋ ಸುಮಾರು ಬೆರಳೆಣಿಕೆ ಅಷ್ಟು ಇರ್ಬೋದು ಹಳ್ಳಿ. ಅದರಲ್ಲಿ ನಮ್ಮೂರು ಒಂದು. ಸ್ವತಂತ್ರ ಇರಬೇಕು ಅಂದ್ರೆ ಒಂದು ಹಳ್ಳಿಗೆ, ಒಂದು ಕುಟುಂಬ ಸ್ವತಂತ್ರವಾಗಿ ಜೀವನ ಮಾಡ್ಬೇಕಂದ್ರೆ ಮೂಲಭೂತ ಸೌಕರ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೆಳಕು, ರಸ್ತೆ, ಚರಂಡಿ, ಶಾಲೆ, ಶಿಕ್ಷಣ, ಅವ್ರಿಗೆ ಆರೋಗ್ಯ, ಅದೇನು ಈ ಹಳ್ಳಿಗೆ ಸಿಗ್ತಾನೆ ಇಲ್ಲ, ಇವತ್ತಿಗೂ ಇಲ್ಲ. ಇನ್ನು ಮುಂದೇನು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾವ ರಾಜಕಾರಣಿಗಳು ಇಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ಸುತ್ತಮುತ್ತ ಏನೋ 4-5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೇರೆ ಹಳ್ಳಿಗಳು ಇದಾವೆ. ನಾವಂತೂ ಇಲ್ಲಿ ಬಿಟ್ಟು ಹೋಗೋದೇ ಇಲ್ಲ. ನಮ್ಮ ಎಜುಕೇಶನ್ ಇಲ್ಲಿಗೆ ಹಾಳಾಗೋಗಿದೆ. ನಾವು ಸರಸ್ವತಿ ಲಾ ಕಾಲೇಜಲ್ಲಿ ಡಿಗ್ರಿ LLB ಅಡ್ಮಿಷನ್ ಆಗಿ ಬಿಟ್ಟು ಬಂದ್ವಿ ಸರ್. ಆರ್ಥಿಕ ಸಮಸ್ಯೆ ಇರೋದ್ರಿಂದ ಮತ್ತೆ ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಸಮಸ್ಯೆಗೆ ಬಿಟ್ಟು ಬಂದ್ವಿ. ಮತ್ತೆ ನಾನು 2015ರಲ್ಲಿ ವಿಧಾನಸೌಧದ ಆಪೋಸಿಟ್ ಇರ್ತಕ್ಕಂಥ ವಿಕಾಸ ಸೌಧದಲ್ಲಿ ಅರಣ್ಯ ಸಚಿವರೊಂದಿಗೆ ಸಂವಾದ
2.5 ಗಂಟೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಈ 3-4 ಹಳ್ಳಿಗಳ ವಿಚಾರವನ್ನ ಹೇಳಿದೆ. ಅವರು ಭರವಸೆ ಕೊಟ್ಟರು ವಿನಃ ಈ ಕಡೆ ತಿರುಗಿ ನೋಡಿ. ಮುಂದಿನ ದಿನಗಳಲ್ಲಾದ್ರೂ ರಾಜಕಾರಣಿಗಳು ಎಚ್ಚೆತ್ಕೊಂಡು ಇಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಇನ್ನು ಸಣ್ಣ ಹುಡುಗರು ಕನಿಷ್ಠ ಒಂದು 20 ಜನ ಸಣ್ಣ ಮಕ್ಕಳಿದ್ದಾರೆ, ಅವರ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ಕೇಳ್ಕೊತೀನಿ. ಜಗ್ಗಬ್ಬರ್ ಕೆಟ್ಟೋಗಿತ್ತು, 15 ದಿನ ಆಯ್ತು ರೆಡಿ ಮಾಡಕ್ಕೆ. ನಾವು ಅವರೇ ಮಾಡ್ತಿದ್ರಲ್ಲ ಮೊದ್ಲೆಲ್ಲ ಬಿಡು ಅಂತ ಹೇಳಿ ನಾವು ಇವತ್ತು ಬರ್ತಾರೆ ನಾಳೆಗೆ ಬರ್ತಾರೆ ಅಂತ ಫೋನ್ ಮಾಡ್ಕೊಂಡೆ ಬಂದ್ವಿ. ಸರ್ ಇವತ್ತು ಬಂದ್ವಿ ನಾಳೆಗೆ ಬಂದ್ವಿ ಅಂತ ಹೇಳಿ 15 ದಿನ ಆಯ್ತು. 15 ದಿನ ಮೇಲೆ ಕೇಳಿದ್ರೆ ಇದೇ ನಜೀರ್ ಸಾಹೇಬ್ ಏನಂದ್ರು, ಜಗ್ಗಬ್ಬರ್ ರೆಡಿ ಮಾಡ್ಸ್ರಪ್ಪ, ನಮ್ ಜೀಪ್ ಯಾವ ಬರಲ್ಲ, ನೀವೇ ಜೀಪ್ ಕರ್ಕೊಂಡು ರೆಡಿ ಮಾಡ್ಸ್ಕೊಂಬರ್ರಿ, ರೆಡಿ ಮಾಡ್ಸ್ಕೊಂಬಂದ್ರೆ ನಾವು ಬಿಲ್ ಕೊಡ್ತೀವಿ ಅಂದ್ರು. ರೆಡಿ ಮಾಡ್ಸ್ಕೊಂಡ್ ಹೋದ್ಮೇಲೆ ಈಗ ನಿನ್ನೆ ಕೊಟ್ಟಾರ 5,000 ರೂಪಾಯಿ 7,000 ರೂಪಾಯಿ ದುಡ್ಡು ಐತೆ, ಅದ್ರಾಗ 5,000 ರೂಪಾಯಿ ಕೊಡ್ತೀವಿ ಅಂದ್ರು. ನಿನ್ನೆ 3,500 ಕೊಟ್ಟಾರ, ಇನ್ನ 1,500 ಕೊಟ್ಟಿಲ್ಲ ಸರ್. ಕುಮಾರರಾಮ್ ಹುಡುಗ ನಾನು ಅವ್ನು ಇಬ್ಬರೇ ಪರದಾಡ್ಕೆ ಮಾಡಿದ್ವಿ ಸರ್. ಆದ್ರೆ ಇವತ್ತು ಬಾ ನಾಳೆಗೆ ಬಾ ಅಲ್ಲಿ ಹೋಗಿ ನಾವ್ ಇಲ್ಲಿಂದ ಊಟ ಇಟ್ಕೊಂಡು ಹೋದ್ರೆ ಅವ್ರು 10 ನಿಮಿಷ ಕಾಯಿ 1 ಗಂಟೆ ಕಾಯಿ ನಾಳೆಗೆ 3 ಗಂಟೆಗೆ ಬಾ ನಂದು ಅಲ್ಲಿ ಫೋನೇ ಎತ್ತಂಗಿಲ್ಲ ಅವ್ರು. ಬೇರೆ ಮಾರ್ಕೆಂಬ ಹುಡುಗನಿಂದ ಫೋನ್ ಮಾಡ್ಕೊಂಡು ನಾವು ಹೋಗಿ ದುಡ್ಡ 3,500 ರೂಪಾಯಿ ನಿನ್ನೆ ಇಸ್ಕೊಂಡ್ಬಂದಿದ್ವಿ. ನಿನ್ನೆ 3,500 ಕೊಟ್ಟ ಸರ್, ಇನ್ನ 1,500 ಕೊಟ್ಟಿಲ್ಲ. ಹಂಗೇನ ಜೋರಾಗಿ ಮಾತಾಡ್ರಿ, ಮೇಡಮ್ ಅರ್ಧಕ್ ಹೋಗ್ರಿ ಎಂತರ್ದಕ್ ಹೋಗ್ರಿ, ಅದು ತಲೆನೇ ಕೆಡಿಸಮಲ್ಲ, ಆಲೋನೆ ಮಾಡಲ್ಲ ಅವ್ರು. ಮೊನ್ನೆ ಕಾರಜೋಳ ಸಾಹೇಬ್ ಹೇಳಿದ ಮೇಲೆ ನಿನ್ನೆ ಕೊಟ್ಟಾರ 3,500 ಸರ್, ದುಡ್ಡು ಕೊಟ್ಟೇ ಇಲ್ಲ ಅವ್ರು. ಭೂಮಿ ಇಲ್ಲ, ನೀರು ಇಲ್ಲ, ಒಂದ್ ಜಾಗ ಅವ್ರು ಬಿಚ್ಚಾಗ್ಯಾರ. ನಾವು ಭೂಮಿನೇ ನಂಬ್ಕೊಂಡ್ರೆ ಸರ್, ನಮ್ಮ ಅಪ್ಪನು ಮಣ್ಣು ಮಾಡಿದ್ವಿ, ನಮ್ಮ ಅಮ್ಮನು ಮಣ್ಣು ಮಾಡಿದ್ವಿ, ನಮ್ಮ ತಾತ ನಮ್ಮ ಅಜ್ಜಿ ಇಬ್ಬರು ಮಣ್ಣು ಮಾಡಿದ್ವಿ. 4 ಸಮಾಜ 7 ಸಮಾಜ ಅದ ಸರ್ ಅಲ್ಲಿ ಹೊಲ್ದಾಗ. ಈಗ ನಮ್ಮದಾಗ ಈಗ ನಾವೆಲ್ಲ ಭೂಮಿ ನಂಬ್ಕೊಂಡಿದ್ವಿ, ನಮ್ಗೆ ವಿದ್ಯಾಭ್ಯಾಸನೇ ಗೊತ್ತಿಲ್ಲ, ನಾವು ಮನೆಯೆಲ್ಲ ಯಾವ್ದಿಲ್ಲ, ನಾವ್ ಇಲ್ಲೇ ಸ್ಥಳ ಊರ ಸರ್. ನಾವ್ ಇಲ್ಲಿ ಬಿಟ್ಟು ಎಂದೂ ಹೋಗಲ್ಲ. ನಮಗೆ ಬೇಕಾದ್ರೆ ಅವ್ರು ಕೋಟಿ ಗಟ್ಟಲೆ ಪರಿಹಾರ ಕೊಟ್ಟರು ಬೇಕಿಲ್ಲ, ನಮಗೆ ಬೇಕಾಗಿರೋದು ಭೂಮಿ ಸರ್. ನಾವ್ ಬೇಕಂದಿಪ್ಪ ಭೂಮಿ ದುಡ್ತಾನೆ ನಾವೇನ್ ಮಾಡೋಣ ಸರ್, ನಮಗೆ ಬೇಕಾದ್ರೆ ಭೂಮಿ. ನನಗೂ ವಿದ್ಯಾಭ್ಯಾಸ ಇಲ್ಲ, ನಮ್ಮ ಮಕ್ಳಿಗಿಲ್ಲ ಸರ್, ಹಂಗಾಯ್ತು ನಮ್ದು. ದಯವಿಟ್ಟು ಏನಾನ ಮಾಡಿ ನಮ್ಮೂರ್ಗೆ ಏನಾನ ಒಂದು ಮಾಡ್ಕೊಡ್ಬೇಕು ಸರ್ ನೀವು.